ಹಲೋ ಎವ್ರಿವನ್, ವೆಲ್ಕಮ್ ಟು ಫುಡ್ ಫ್ಯಾಕ್ಟ್ ವಿತ್ ಅನು ಚಾನಲ್. ಇವತ್ತು ನಾವು ಫುಡ್ ಅಡಲ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಆಹಾರ ಕಲಬೆರಕೆ. ಫುಡ್ ಅಡಲ್ಟ್ರೇಷನ್ ಅಂದ್ರೆ ಫುಡ್ ಅಲ್ಲಿರೋ ಕ್ವಾಲಿಟಿನ ಕಮ್ಮಿ ಮಾಡಿ ಅದಕ್ಕೆ ಕೆಮಿಕಲ್ ಇರೋಂತಹ ಫರ್ಟಿಲೈಸರ್ಸ್ ಅಂಡ್ ಚೀಪ್ ಆಗಿ ಸಿಗುವಂತಹ ಫರ್ಟಿಲೈಸರ್ಸ್ ಗಳನ್ನ ಆಡ್ ಮಾಡ್ತಾರೆ. ಇದೆಲ್ಲ ಮಾಡೋದು ಮೇನ್ ಆಗಿ ಪ್ರಾಫಿಟ್ಗೋಸ್ಕರ. ಇದರಲ್ಲಿ ನಾವು ಮೂರ್ ತರ ಡಿವೈಡ್ ಮಾಡ್ಬೋದು. ಒಂದು ಇಂಟೆನ್ಷನಲ್ ಅಡಲ್ಟ್ರೇಷನ್, ಆಕ್ಸಿಡೆಂಟಲ್ ಅಡಲ್ಟ್ರೇಷನ್ ಅಂಡ್ ಆಲ್ಸೋ ನ್ಯಾಚುರಲ್ ಅಡಲ್ಟ್ರೇಷನ್. ಇಂಟೆನ್ಷನಲ್ ಅಡಲ್ಟ್ರೇಷನ್ ಅಂದ್ರೆ ಬೇಕು ಅಂತ ಲಾಭ ಮಾಡಕ್ಕೆ ಫುಡ್ಗೆ ಕಲರು ಮತ್ತೆ ಕೆಮಿಕಲ್ಸ್ ಗಳನ್ನ ಕಲಬೆರಕೆ ಮಾಡ್ತಾರೆ. ಎಕ್ಸಾಂಪಲ್ ಅಂದ್ರೆ ಆಪಲ್ಗೆ ವ್ಯಾಕ್ಸ್ ಕೋಟಿಂಗ್ ಮಾಡುವಂಥದ್ದು ಅಂಡ್ ಹನಿಗೆ ಶುಗರ್ ಮಿಕ್ಸ್ ಮಾಡುವಂಥದ್ದು. ಇವೆಲ್ಲ ಮಾಡೋದು ಲಾಭಕ್ಕೋಸ್ಕರನೇ. ನೆಕ್ಸ್ಟ್ ಒನ್ ಆಕ್ಸಿಡೆಂಟಲ್ ಅಡಲ್ಟ್ರೇಷನ್. ಇದು ಗೊತ್ತಿಲ್ಲದೆ ಆಕ್ಸಿಡೆಂಟ್ ಆಗಿ ಅಥವಾ ಕ್ಲೀನ್ ಆಗಿ ಮೇಂಟೈನ್ ಮಾಡಲಿಲ್ಲ ಪ್ರೋಸೆಸ್ ಮಾಡಬೇಕಾದ್ರೆ ಅಂದ್ರೆ ಆಗತ್ತೆ. ಎಕ್ಸಾಂಪಲ್ ಪೆಸ್ಟಿಸೈಡ್ಸ್ ವೆಜಿಟೇಬಲ್ ಜೊತೆ ಮಿಕ್ಸ್ ಆಗುವಂಥದ್ದು ಅಂಡ್ ಆಲ್ಸೋ ಮಣ್ಣು, ಕಲ್ಗಳು ಅಂಡ್ ಪ್ಲಾಸ್ಟಿಕ್ ಕೂಡ ಪ್ರೋಸೆಸ್ ಮಾಡಬೇಕಾದ್ರೆ ಗೊತ್ತಿಲ್ಲದೆ ಆಕ್ಸಿಡೆಂಟಲ್ ಆಗಿ ಮಿಕ್ಸ್ ಆಗುತ್ತೆ. ಅಂಡ್ ಲಾಸ್ಟ್ ಒನ್ ನ್ಯಾಚುರಲ್ ಅಡಲ್ಟ್ರೇಷನ್. ಇದು ಸಿಮಿಲರ್ ಆಗಿರುವಂತ ಪ್ರಾಡಕ್ಟ್ಸ್ಗಳು ಮತ್ತೆ ನ್ಯಾಚುರಲ್ ಆಗಿ ಚೀಪ್ ಆಗಿ ಸಿಗುವಂತ ಪ್ರಾಡಕ್ಟ್ಗಳನ್ನ ಲಾಭಕ್ಕೆ ಅಂಡ್ ತೂಕ ಹೆಚ್ಚಿಸೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಯಾವುದು ಅಂದ್ರೆ ಪೆಪ್ಪರ್ ಅಂದ್ರೆ ಮೆಣಸಿಗೆ ಪಪಾಯ ಬೀಜನ ಮಿಕ್ಸ್ ಮಾಡುವಂಥದ್ದು ಅಂಡ್ ಹಾಲ್ಗೆ ನೀರ್ ಮಿಕ್ಸ್ ಮಾಡುವಂಥದ್ದು. ಇವೆಲ್ಲ ಚೀಪ್ ಅಂಡ್ ನ್ಯಾಚುರಲ್ ಅಡಲ್ಟ್ರೇಷನ್. ಇದರಿಂದ ಆಗೋ ಪರಿಣಾಮಗಳು ಹೊಟ್ಟೆ ನೋವು, ವಾಮಿಟಿಂಗ್ ಅಂಡ್ ಅಲರ್ಜಿ ಆಗುವಂಥದ್ದು, ಡಯೇರಿಯಾ ಅಂಡ್ ಹೆಡೇಕ್. ಹೆವಿ ಕೆಮಿಕಲ್ ಮಿಕ್ಸ್ ಆಗಿರುವಂಥ ಪ್ರಾಡಕ್ಟ್ಸ್ಗಳನ್ನ ತುಂಬಾ ಕನ್ಸ್ಯೂಮ್ ಮಾಡಿದ್ರೆ ಕಿಡ್ನಿ ಮತ್ತೆ ಲಿವರ್ ಅಂಡ್ ಆಲ್ಸೋ ಕ್ಯಾನ್ಸರ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾವ್ಯಾವ ಪ್ರಾಡಕ್ಟ್ಸ್ನ ಐಡೆಂಟಿಫೈ ಮಾಡ್ತಾರೆ ಅಂಡ್ ಇದೆಲ್ಲ ಹೇಗ್ ಕಂಡುಹಿಡಿಯೋದು ಅಂಡ್ ಹೇಗ್ ತಿಳ್ಕೊಳ್ಳೋದು ಅಂತ ಅಂದ್ರೆ ಫುಡ್ ಅಂತ ಕಮೆಂಟ್ ಮಾಡಿ. ಹಾಗೆ ಇದೇ ತರ ಫುಡ್ ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಡೋಂಟ್ ಫರ್ಗೆಟ್ ಟು ಫಾಲೋ ಮೈ ಅಕೌಂಟ್ ಫುಡ್ ಫ್ಯಾಕ್ಟ್ ವಿತ್ ಅನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.